ಒಂದೆಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವಕ್ಕಾಗಿ ಮತ್ತೊಂದು ದೇಶವು ಬೆಂಬಲವಾಗಿ ಮುಂದೆ ಬಂದಿದೆ. ಮತ್ತೊಂದೆಡೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಕೆಲವು ಆಸಕ್ತಿದಾಯಕ ಹೇಳಿಕೆಗಳನ್ನ ಮಾಡಿದ್ದಾರೆ. ಜೊತೆಗೆ ಭಾರತದ ರಕ್ಷಣಾ ಕ್ಷೇತ್ರ, ಆರ್ಥಿಕತೆ ಮತ್ತೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದ ಹಲವು ಮಹತ್ವದ ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ಹಾಗೇನೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಭಾರತ ಮತ್ತು ಅಮೆರಿಕ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಕಳೆದ 2 ದಿನಗಳಿಂದ ಒಂದು ಸುದ್ದಿಯು ಸಾಮಾಜಿಕ ಮಾಧ್ಯಮದ ಜೊತೆಗೆ ಕೆಲವು ಮಾಧ್ಯಮ ಸಂಸ್ಥೆಗಳಲ್ಲೂ ಜೋರಾಗಿ ಪ್ರಚಾರದಲ್ಲಿದೆ. ಅದೇನೆಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲೆ 50% ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರವು ಅಮೆರಿಕದಿಂದ ಶಸ್ತ್ರಾಸ್ತ್ರ ಖರೀದಿಯನ್ನ ತಡೆ ಹಿಡಿದಿದೆ ಎಂದು ಸುದ್ದಿಗಳು ಬಂದಿವೆ. ಈ ವೈರಲ್ ಸುದ್ದಿಯ ಪ್ರಕಾರ ಬೋಯಿಂಗ್ ಕಂಪನಿಯಿಂದ ಖರೀದಿಸಬೇಕಾಗಿದ್ದ P-81 ಆಂಟಿ ಸಬ್ಮರೀನ್ ವಿಮಾನಗಳ ಒಪ್ಪಂದವನ್ನ ಭಾರತವು ರದ್ದುಗೊಳಿಸಿದೆ ಎಂದು, ಹಾಗೆಯೇ ಇತರ ರಕ್ಷಣಾ ಒಪ್ಪಂದಗಳ ಚರ್ಚೆಗಳನ್ನ ಸ್ಥಗಿತಗೊಳಿಸಿದೆ ಎಂದು ಹೇಳಲಾಗಿದೆ. ಇದಲ್ಲದೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮ ಅಮೆರಿಕ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ ಎಂದು ಪ್ರಚಾರವಾಗಿತ್ತು. ಆದ್ರೆ ಈ ಸುದ್ದಿಗಳಿಗೆ ಭಾರತ ಸರ್ಕಾರವು ಅಧಿಕೃತವಾಗಿ ಪ್ರತಿಕ್ರಿಯಿಸಿದೆ. ಭಾರತದ ರಕ್ಷಣಾ ಸಚಿವಾಲಯವು ಈ ಸುದ್ದಿಗಳನ್ನ ಸಂಪೂರ್ಣವಾಗಿ ಸುಳ್ಳು ಮತ್ತು ಕಾಲ್ಪನಿಕ ಎಂದು ತಿರಸ್ಕರಿಸಿದೆ. ರಕ್ಷಣಾ ಸಚಿವಾಲಯದ ವಕ್ತಾರರು ಮಾತನಾಡ್ತಾ ಅಮೆರಿಕದೊಂದಿಗಿನ ಶಸ್ತ್ರಾಸ್ತ್ರ ಖರೀದಿ ಪ್ರಕ್ರಿಯೆಗಳು ಯಾವುದೇ ತೊಂದರೆ ಇಲ್ಲದೆ ನಿಗದಿತ ವಿಧಾನಗಳ ಪ್ರಕಾರವೇ ಮುಂದುವರಿಯುತ್ತಿದೆ ಎಂದರು. ಯಾವುದೇ ಒಪ್ಪಂದವನ್ನ ಸ್ಥಗಿತಗೊಳಿಸಿಲ್ಲ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಮೆರಿಕ ಭೇಟಿಯ ದಿನಾಂಕಗಳೇ ಇನ್ನೂ ಖಚಿತವಾಗಿಲ್ಲ. ಆಗ ಭೇಟಿ ರದ್ದು ಎಂಬ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ಇದಲ್ಲದೆ ಅಮೆರಿಕದಿಂದ F-35 ಯುದ್ಧ ವಿಮಾನಗಳ ಖರೀದಿಯ ಬಗ್ಗೆಯೂ ಪ್ರಚಾರದಲ್ಲಿರುವ ಸುದ್ದಿಗಳನ್ನು ಸರ್ಕಾರವು ಖಂಡಿಸಿದೆ. F-35 ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಅಮೆರಿಕದೊಂದಿಗೆ ಯಾವುದೇ ಅಧಿಕೃತ ಚರ್ಚೆಗಳು ಆರಂಭವಾಗಿಲ್ಲ. ಆದ್ದರಿಂದ ಆ ಒಪ್ಪಂದವನ್ನ ರದ್ದುಗೊಳಿಸಿದ್ದೇವೆ ಎಂಬುದರಲ್ಲಿ ಯಾವುದೇ ಸತ್ಯವಿಲ್ಲ. ಇವೆಲ್ಲವೂ ಸುಳ್ಳು ಸುದ್ದಿಗಳು ಎಂದು ಸ್ಪಷ್ಟನೆ ನೀಡಿದೆ. ಎರಡನೇದಾಗಿ ಮೋದಿ ಟ್ರಂಪ್ರ ಬಗ್ಗೆ ಇಸ್ರೇಲ್ ಪ್ರಧಾನಿಯ ಆಸಕ್ತಿದಾಯಕ ಹೇಳಿಕೆಗಳು. ಈಗ ಇಸ್ರೇಲ್ ಮತ್ತು ಭಾರತದ ಸಂಬಂಧಗಳ ಕಡೆಗೆ ಬರೋಣ. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧದ ಬಗ್ಗೆ ಆಸಕ್ತಿದಾಯಕ ಹೇಳಿಕೆಗಳನ್ನ ಮಾಡಿದ್ದಾರೆ. ಅವರು ಮಾತನಾಡ್ತಾ ಪ್ರಧಾನಮಂತ್ರಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ಇಬ್ಬರು ನನಗೆ ತುಂಬಾ ಒಳ್ಳೆಯ ಸ್ನೇಹಿತರು. ಅಧ್ಯಕ್ಷ ಟ್ರಂಪ್ರನ್ನ ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾನು ಕೆಲವು ಸಲಹೆಗಳನ್ನ ನೀಡಲು ಇಚ್ಛಿಸ್ತೇನೆ. ಆದ್ರೆ ಅದು ಸಾರ್ವಜನಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ಎಂದು ನಗುತ್ತಾ ಹೇಳಿದ್ದಾರೆ. ಅವರು ಮುಂದುವರಿಯುತ್ತಾ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಮೂಲಭೂತ ಒಪ್ಪಂದವಿದೆ. ಈ ಎರಡೂ ದೇಶಗಳ ಟ್ಯಾರಿಫ್ ಸಮಸ್ಯೆಯನ್ನ ಒಂದು ಸಾಮಾನ್ಯ ವೇದಿಕೆಯಲ್ಲಿ ಪರಿಹರಿಸಿಕೊಂಡ್ರೆ ಅದು ಎರಡೂ ದೇಶಗಳಿಗೆ ಮತ್ತೆ ನಮ್ಮ ದೇಶವಾದ ಇಸ್ರೇಲ್ಗೂ ತುಂಬಾ ಪ್ರಯೋಜನಕಾರಿಯಾಗಿರ್ತದೆ ಎಂದು ಅವರು ಹೇಳಿದರು. ಇದಲ್ಲದೆ ಭಾರತದ ಬಗ್ಗೆ ತಮಗಿರುವ ಅಭಿಮಾನವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದರು. ನಾನು ಮತ್ತೆ ಭಾರತಕ್ಕೆ ಬರಬೇಕೆಂದು ಯೋಚಿಸುತ್ತಿದ್ದೇನೆ. ಭಾರತವೆಂದ್ರೆ ನನಗೆ ತುಂಬಾ ಇಷ್ಟ. ಅಲ್ಲಿನ ಜ್ಞಾಪಕಗಳು ನನ್ನನ್ನ ಕಾಡ್ತಿವೆ. ನಾವು ಭಾರತದೊಂದಿಗಿನ ಸಂಬಂಧಗಳನ್ನ ಯಾವಾಗಲೂ ಬಲಪಡಿಸಲು ಶ್ರಮಿಸ್ತೇವೆ ಎಂದು ನೆತನ್ಯಾಹು ಹೇಳಿದರು. ಮೂರನೆಯದಾಗಿ ಭಾರತದಲ್ಲಿ ಟೆಸ್ಲಾದ ವಿಸ್ತರಣೆ. ದೆಹಲಿಯಲ್ಲಿ ಮತ್ತೊಂದು ಹೊಸ ಶೋರೂಮ್. ಅಮೆರಿಕದ ಪ್ರಮುಖ ಎಲೆಕ್ಟ್ರಿಕ್ ಕಾರ್ ತಯಾರಿಕಾ ಕಂಪನಿಯಾದ ಟೆಸ್ಲಾ ಭಾರತದಲ್ಲಿ ತನ್ನ ಕಾರ್ಯಾಚರಣೆಗಳನ್ನ ಶೀಘ್ರವಾಗಿ ವಿಸ್ತರಿಸುತ್ತಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ 50% ಸುಂಕದ ಬೆದರಿಕೆಗಳಿದ್ದರೂ ಟೆಸ್ಲಾ ತನ್ನ ಭಾರತದ ವಿಸ್ತರಣಾ ಯೋಜನೆಗಳನ್ನ ಮುಂದುವರಿಸುತ್ತಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಟೆಸ್ಲಾ ತನ್ನ 2ನೇ ಶೋರೂಮ್ ಅನ್ನ ಭಾರತದ ರಾಜಧಾನಿ ಡೆಲ್ಲಿಯಲ್ಲಿ ಆರಂಭಿಸಲಿದೆ. ಡೆಲ್ಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದ ಏರೋ ಸಿಟಿಯಲ್ಲಿ ಈ ಶೋರೂಮ್ ಅನ್ನ ಆಗಸ್ಟ್ ಅಲ್ಲಿ ಆರಂಭಿಸಲಿದ್ದೇವೆ ಎಂದು ಕಂಪನಿಯು ಘೋಷಿಸಿದೆ. ಇದಕ್ಕಾಗಿ ಏರೋ ಸಿಟಿಯಲ್ಲಿ ಸುಮಾರು 8,200 ಚದರ ಅಡಿ ಜಾಗವನ್ನ ಗುತ್ತಿಗೆಗೆ ತೆಗೆದುಕೊಂಡಿದೆ. ಈ ಜಾಗಕ್ಕೆ ತಿಂಗಳಿಗೆ 17,22,000 ರೂಪಾಯಿ ಬಾಡಿಗೆಯನ್ನ ಪಾವತಿಸಲಿದೆ. ಈ ಒಪ್ಪಂದದ ಪ್ರಕಾರ ಪ್ರತಿ 3 ವರ್ಷಗಳಿಗೊಮ್ಮೆ ಬಾಡಿಗೆ 15% ಏರಿಕೆಯಾಗಲಿದೆ. ಇದು ಭಾರತದ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯ ಮೇಲಿನ ಟೆಸ್ಲಾದ ವಿಶ್ವಾಸವನ್ನ ಸೂಚಿಸುತ್ತದೆ. ನಾಲ್ಕನೆಯದಾಗಿ UNSCಯಲ್ಲಿ ಭಾರತಕ್ಕೆ ಡೆನ್ಮಾರ್ಕ್ನ ಬೆಂಬಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವಕ್ಕಾಗಿ ಮಾಡುತ್ತಿರುವ ಪ್ರಯತ್ನಗಳಿಗೆ ಮತ್ತೊಂದು ಯುರೋಪಿಯನ್ ದೇಶದಿಂದ ಬೆಂಬಲ ಬಂದಿದೆ.
ಯುರೋಪಿಯನ್ ಒಕ್ಕೂಟದ ಸದಸ್ಯ ದೇಶವಾದ ಡೆನ್ಮಾರ್ಕ್ ಭಾರತಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದೆ. ಭಾರತದಲ್ಲಿರುವ ಡೆನ್ಮಾರ್ಕ್ನ ರಾಯಭಾರಿ ರಾಸ್ಮಸ್ ಕ್ರಿಶ್ಚಿಯನ್ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ, ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಳಾದ ನಂತರ ಭಾರತಕ್ಕೆ ಶಾಶ್ವತ ಸದಸ್ಯತ್ವವನ್ನ ಕಲ್ಪಿಸಬೇಕೆಂಬ ಬೇಡಿಕೆಗೆ ಡೆನ್ಮಾರ್ಕ್ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದರು. ನಾವು ಭಾರತದ ಅಭ್ಯರ್ಥಿತ್ವವನ್ನ ಬಲಪಡಿಸುತ್ತೇವೆ ಎಂದು ಘೋಷಿಸಿದರು. ಇದಲ್ಲದೆ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆಯನ್ನ ಡೆಡ್ ಎಕಾನಮಿ ಎಂದು ಹೇಳಿಕೆ ನೀಡಿದ್ದಕ್ಕೆ ಸ್ಪಂದಿಸಿದರು. ಭಾರತದ ಆರ್ಥಿಕತೆಯನ್ನ ಡೆಡ್ ಎಕಾನಮಿ ಎಂದು ನಾನು ಎಂದಿಗೂ ಭಾವಿಸುವುದಿಲ್ಲ. ವಾಸ್ತವವಾಗಿ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗ್ತಿರುವ ಆರ್ಥಿಕತೆಗಳಲ್ಲಿ ಭಾರತವು ಒಂದು. ಇದಕ್ಕೆ ಅತಿ ದೊಡ್ಡ ಪುರಾವೆ ಏನೆಂದ್ರೆ, ಯುರೋಪಿಯನ್ ಒಕ್ಕೂಟವು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಚರ್ಚೆಗಳನ್ನ ನಡೆಸುತ್ತಿದೆ. ಈ ಒಪ್ಪಂದವನ್ನ ಸಾಧ್ಯವಾದಷ್ಟು ಬೇಗನೆ ಪೂರ್ಣಗೊಳಿಸಲು ಯುರೋಪಿಯನ್ ದೇಶಗಳಲ್ಲಿ ಉತ್ಸಾಹ ಕಾಣಿಸುತ್ತಿದೆ. ಇದು ಭಾರತವು ಹೂಡಿಕೆ ಮತ್ತು ವ್ಯಾಪಾರಕ್ಕೆ ಎಷ್ಟು ಉತ್ತಮ ದೇಶ ಎಂಬುದನ್ನು ತೋರಿಸುತ್ತದೆ ಎಂದು ಅವರು ಹೇಳಿದರು. 5ನೇಯದಾಗಿ ಪೆಟ್ರೋಲಲ್ಲಿ ಇಥನಾಲ್ ಬೆರಕೆ ವಿವಾದ. ಇತ್ತೀಚೆಗೆ ಭಾರತ ಸರ್ಕಾರವು ಪೆಟ್ರೋಲಲ್ಲಿ 20% ಇಥನಾಲ್ ಬೆರಕೆಯ ಗುರಿಯನ್ನ ಸಾಧಿಸಿದೆ ಎಂದು ಘೋಷಿಸಿತು. ಆದ್ರೆ ಈ ಘೋಷಣೆಯಾದ ಬಳಿಕ ಇಂತಹ ಪೆಟ್ರೋಲ್ ಬಳಕೆಯಿಂದ ಬೈಕ್ಗಳು ಮತ್ತು ಕಾರ್ಗಳ ಎಂಜಿನ್ಗಳಿಗೆ ಹಾನಿಯಾಗ್ತಿದೆ, ಮೈಲೇಜ್ ಕಡಿಮೆಯಾಗ್ತಿದೆ ಎಂದು ಹಲವರು ಪ್ರತಿಭಟಿಸಿದ್ದರು. ಇಥನಾಲ್ ಬೆರಕೆಯಿಂದ ಬಂದ ಆದಾಯವನ್ನ ಸರ್ಕಾರವು ಪೆಟ್ರೋಲ್ ದರ ಕಡಿಮೆಗೊಳಿಸಿ ಜನರಿಗೆ ವರ್ಗಾಯಿಸುತ್ತಿಲ್ಲ ಎಂಬ ಆರೋಪಗಳು ಬಂದಿವೆ. ಈ ಆರೋಪಗಳಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಸ್ಪಂದಿಸಿದ್ದಾರೆ. ಅವರು ಈ ಪ್ರಚಾರವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇಂತಹ ಪೆಟ್ರೋಲ್ ಇಂದ ಯಾವುದೇ ವಾಹನಕ್ಕೆ ಸಮಸ್ಯೆಯಾಗಿದೆ ಎಂದು ಯಾರಾದರೂ ಸಾಬೀತುಪಡಿಸಿದ್ರೆ ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ, ಒಂದು ವಾಹನವನ್ನ ತಂದು ತೋರಿಸಿ ಎಂದು ಸವಾಲು ಹಾಕಿದ್ದಾರೆ. ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಇಂಧನವನ್ನ ಸಂಪೂರ್ಣವಾಗಿ ಅಂಗೀಕರಿಸಿವೆ. ಈ ಬಗ್ಗೆ ನಡೆಯುತ್ತಿರುವ ಪ್ರಚಾರವು ಉದ್ದೇಶಪೂರ್ವಕವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಇಥನಾಲ್ ಬೆರಕೆಯಿಂದ ರೈತರಿಗೆ ಆಗ್ತಿರುವ ಲಾಭವನ್ನ ಅವರು ವಿವರಿಸಿದ್ದಾರೆ. ಈ ಹಿಂದೆ ಒಂದು ಕ್ವಿಂಟಾಲ್ ಜೋಳದ ಬೆಲೆ 1200 ಆಗಿತ್ತು. ಆದ್ರೆ ಈಗ ಇಥನಾಲ್ ಉತ್ಪಾದನೆಗೆ ಜೋಳವನ್ನ ವ್ಯಾಪಕವಾಗಿ ಬಳಸ್ತಾ ಇರೋದ್ರಿಂದ ಒಂದು ಕ್ವಿಂಟಾಲ್ಗೆ 2600 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ರೈತರು ತುಂಬಾ ಸಂತೋಷದಲ್ಲಿದ್ದಾರೆ. ದಯವಿಟ್ಟು ಇಂತಹ ರೈತರಿಗೆ ಸಹಾಯವಾದ ಕಾರ್ಯಕ್ರಮಗಳ ಬಗ್ಗೆ ತಪ್ಪು ತಿಳುವಳಿಕೆ ಸೃಷ್ಟಿಸಬೇಡಿ ಎಂದು ಅವರು ಜನರನ್ನ ಕೋರಿದ್ದಾರೆ. 6ನೇಯದಾಗಿ ಆಪರೇಷನ್ ಸಿಂಧೂರ್. ಪಾಕಿಸ್ತಾನದ ಮೇಲೆ ಭಾರತದ ವಾಯುಸೇನೆಯ ಸಂಚಲನಾತ್ಮಕ ಘೋಷಣೆ. ಈಗ ಅತ್ಯಂತ ಮಹತ್ವದ ಅಪ್ಡೇಟ್ಗೆ ಬರೋಣ. ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ, ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ಕೆಲವು ಸಂಚಲನಾತ್ಮಕ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಅವರು ತಮ್ಮ ಭಾಷಣದಲ್ಲಿ ಬಹಿರಂಗಪಡಿಸಿದ ಪ್ರಮುಖ ಅಪ್ಡೇಟ್ಗಳೆಂದ್ರೆ, ಆಪರೇಷನ್ ಸಿಂಧೂರ್ ಟೈಮಲ್ಲಿ ಭಾರತೀಯ ವಾಯುಸೇನೆಯು ಗಗನದಲ್ಲಿ ಪಾಕಿಸ್ತಾನಕ್ಕೆ ಸೇರಿದ 5 ಯುದ್ಧ ವಿಮಾನಗಳನ್ನ ಮತ್ತು ಒಂದು ದೊಡ್ಡ ವಿಮಾನವನ್ನ ಕೆಡವಿತು. ನೆಲದ ಮೇಲಿನ F-16 ಧ್ವಂಸ. ಗಗನದಲ್ಲಿಯೇ ಅಲ್ಲದೆ ಪಾಕಿಸ್ತಾನದ ವಾಯುನೆಲೆಗಳಲ್ಲಿನ ಹ್ಯಾಂಗರ್ಗಳನ್ನ ಅಂದ್ರೆ ವಿಮಾನಗಳನ್ನ ಇಡುವ ಶೆಡ್ಗಳನ್ನ ಗುರಿಯಾಗಿಸಿಕೊಂಡವು. ಮುಖ್ಯವಾಗಿ F-16 ಯುದ್ಧ ವಿಮಾನಗಳನ್ನ ಪಾರ್ಕ್ ಮಾಡಿದ್ದ ಹ್ಯಾಂಗರ್ಗಳನ್ನ ಯಶಸ್ವಿಯಾಗಿ ಸ್ಫೋಟಿಸಿದ್ದವು. ಇದರರ್ಥ ನೆಲದ ಮೇಲಿರುವ ಪಾಕ್ F-16 ವಿಮಾನಗಳು ಹಾನಿಗೊಳಗಾದವು. ಪಾಕಿಸ್ತಾನಕ್ಕೆ ಸೇರಿದ ಒಟ್ಟು 6 ರೇಡಾರ್ಗಳನ್ನ ನೇರವಾಗಿ ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಧ್ವಂಸಗೊಳಿಸಿದವು. ಈ ಕಾರ್ಯಾಚರಣೆಯನ್ನ ನಿರ್ವಹಿಸಲು ಭಾರತ ಸರ್ಕಾರವು ವಾಯುಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿತು. ನಮ್ಮ ಮೇಲೆ ಯಾವುದೇ ನಿರ್ಬಂಧಗಳನ್ನ ವಿಧಿಸಲಿಲ್ಲ. ಪ್ರತಿಕ್ರಿಯೆ ಯಾವ ಮಟ್ಟದಲ್ಲಿರಬೇಕು, ಎಷ್ಟು ತೀವ್ರವಾಗಿರಬೇಕು ಎಂಬ ಸ್ವಯಂ ನಿರ್ಮಿತ ಮಿತಿಗಳನ್ನ ನಾವೇ ನಿಗದಿಪಡಿಸಿಕೊಂಡವು ಎಂದರು. ಭಾರತ ಅಮೆರಿಕ ಸಂಬಂಧಗಳು ಸ್ವಲ್ಪ ಒತ್ತಡದಲ್ಲಿರುವ ಈ ಸಮಯದಲ್ಲಿ IIF ಮುಖ್ಯಸ್ಥರ ಈ ಹೇಳಿಕೆಗಳು ಒಂದು ಚರ್ಚೆಯ ವಿಷಯವಾಗಿವೆ. ಅಮೆರಿಕ ತಯಾರಿಸಿದ F-16ಗಳನ್ನ ಕೆಡವಿದೆವು ಎಂದು ರಷ್ಯಾದ S-400 ಅದ್ಭುತವಾಗಿ ಕಾರ್ಯನಿರ್ವಹಿಸಿತು ಎಂದು ಹೇಳಿರೋದು ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಮತ್ತು ಪೆಂಟಗನ್ಗೆ ಒಂದು ಪರೋಕ್ಷ ಸಂದೇಶವೆಂದು ತಜ್ಞರು ಭಾವಿಸಿದ್ದಾರೆ. ಏಕೆಂದರೆ ಪಾಕಿಸ್ತಾನದ F-16ಗಳ ನಿರ್ವಹಣೆಯಲ್ಲಿ ಅಮೆರಿಕದ ಪಾತ್ರವೂ ಇದೆ. 7ನೇಯದಾಗಿ ಟ್ರಂಪ್ ಜೊತೆ ಮೋದಿಯ ತೀವ್ರ ವಾಗ್ವಾದದ ಬಗ್ಗೆ ಬಹಿರಂಗವಾದ ಸತ್ಯ. ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಬ್ಲೂಮ್ಬರ್ಗ್ ಒಂದು ಸಂಚಲನಾತ್ಮಕ ಕಥೆಯನ್ನ ಪ್ರಕಟಿಸಿದೆ. ಇದರ ಪ್ರಕಾರ ಈ ಹಿಂದೆ ಪ್ರಧಾನಮಂತ್ರಿ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ಒಂದು ಫೋನ್ ಕರೆಯ ಬಗ್ಗೆ. ಕೆನಡಾದಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಟ್ರಂಪ್ ಶೃಂಗಸಭೆಯನ್ನ ಮಧ್ಯದಲ್ಲೇ ತೊರೆದು ಹೋಗಿದ್ರಿಂದ
ಮೋದಿ ಅವರಿಗೆ ಅವರನ್ನ ಭೇಟಿಯಾಗಲು ಸಾಧ್ಯವಾಗೋದಿಲ್ಲ. ಆನಂತರ ಟ್ರಂಪ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಫೋನ್ ಮಾಡಿ ಸುಮಾರು 35 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಈ ಫೋನ್ ಕರೆಯಲ್ಲಿ ಇಬ್ಬರ ನಡುವೆ ತೀವ್ರ ವಾಗ್ವಾದಗಳು ನಡೆದಿವೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಪಾಕಿಸ್ತಾನ ವಿಷಯದಲ್ಲಿ ಮಧ್ಯವರ್ತಿತ್ವ ವಹಿಸುವೆನೆಂದ ಟ್ರಂಪ್ರ ಪ್ರಸ್ತಾಪವನ್ನ ಪ್ರಧಾನಮಂತ್ರಿ ಮೋದಿ ತೀವ್ರವಾಗಿ ತಿರಸ್ಕರಿಸಿದ್ದಾರೆ. ಇದಲ್ಲದೆ ಪಾಕಿಸ್ತಾನದ ಸೈನ್ಯವು ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದ್ದರೂ ಆ ದೇಶದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಅಮೆರಿಕ ಆಹ್ವಾನ ನೀಡಿದ್ದಕ್ಕೆ ಮೋದಿ ತೀವ್ರವಾಗಿ ಕೋಪಗೊಂಡಿದ್ದಾರೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಕಾರಣದಿಂದಲೇ ಕೆನಡಾದಿಂದ ವಾಪಸ್ಸಾಗುವಾಗ ವೈಟ್ ಹೌಸ್ಗೆ ಭೇಟಿ ನೀಡುವ ಟ್ರಂಪ್ರ ಆಹ್ವಾನವನ್ನ ಮೋದಿ ಆ ಫೋನ್ ಕರೆಯಲ್ಲಿ ತಿರಸ್ಕರಿಸಿದ್ದಾರೆ. ಈ ಫೋನ್ ಕರೆಯ ನಂತರವೇ ಭಾರತ ಅಮೆರಿಕ ಸಂಬಂಧಗಳು ಸಂಪೂರ್ಣವಾಗಿ ಬದಲಾದವು ಎಂದು ಬ್ಲೂಮ್ಬರ್ಗ್ ತನ್ನ ವರದಿಯಲ್ಲಿ ತಿಳಿಸಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.